ದೇಶದಾದ್ಯಂತ ಸಂಭವ್ಯ ದಾಳಿಯನ್ನ ತಡೆಯೋ ನಿಟ್ಟಿನಲ್ಲಿ ಎನ್ಐಎ ಅಧಿಕಾರಿಗಳು ಭರ್ಜರಿಯಾಗಿ ಆಕ್ಟಿವ್ ಆಗಿದ್ದಾರೆ. ಇತ್ತೀಚೆಗಷ್ಟೇ ಹೈದರಾಬಾದ್ನಲ್ಲಿ ಈ ಐಸಿಸ್ ಜೊತೆಗೆ ಲಷ್ಕರ್ ಎ ತೊಯ್ಬಾ ನಂಟಿನ ಮೇರೆಗೆ ಒಂದು ಎಫ್ಐಆರ್ ಅನ್ನು ದಾಖಲಿಸಿದ್ರು. ಅದೇ ಎಫ್ಐಆರ್ ನ ಲಿಂಕಿನ ಮೇರೆಗೆ ಇವತ್ತು ಬೆಂಗಳೂರಿನಲ್ಲೂ ಕೂಡ ರೇಡ್ ಮಾಡಿದ್ರು. 7 kg ಸೋಡಿಯಂ ನೈಟ್ರೇಟ್ ಅನ್ನುವಂತಹ ವಸ್ತುವನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ಹಾಗೆ 8 ಮಂದಿಯನ್ನ ಇಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಇಡೀ ಪ್ರಕರಣದ ಡೀಟೇಲ್ ರಿಪೋರ್ಟ್ ಅನ್ನ ಬನ್ನಿ ನೋಡಿ. ಬೆಂಗಳೂರಿನಲ್ಲಿ 7 kg ಸೋಡಿಯಂ ನೈಟ್ರೇಟ್ ಸಿ ಅಫ್ಘಾನಿಸ್ತಾನಕ್ಕೆ ಹಾರಲು ರೆಡಿಯಾಗಿದ್ದವರು ಅಂದರ್. ಇವತ್ತು ದೇಶದಾದ್ಯಂತ ಎನ್ಐಎ ಅಧಿಕಾರಿಗಳು 41 ಕಡೆ ಬೃಹತ್ ರೇಡ್ ನಡೆಸಿದ್ರು. ದಾಳಿಯಲ್ಲಿ ಬೆಂಗಳೂರು ಹಾಗೂ ಬಳ್ಳಾರಿ ಕೂಡ ಸೇರಿದೆ. ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಯುಎಪಿಎ ಹಾಗೂ ಕ್ರಿಮಿನಲ್ ಒಳಸಂಚಿನಡಿ ಪ್ರಕರಣ ದಾಖಲಿಸಿದ್ದ ಎನ್ಐಎ ಅಧಿಕಾರಿಗಳು ಶಂಕಿತರನ್ನ ವಿಚಾರಣೆ ನಡೆಸಿದ್ರು. ವಿಚಾರಣೆಯಲ್ಲಿ ಗೊತ್ತಾಗಿದ್ದು ನೋಡಿ, ಬೆಂಗಳೂರು ಹಾಗೂ ಬಳ್ಳಾರಿಯ ಲಿಂಕ್. ಬೆಂಗಳೂರಿನ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಪ್ರಕೃತಿ ನಗರದ ಸಂಪತ್ ಅನ್ನೋರ ಮನೆಯಲ್ಲಿ ಬಾಡಿಗೆಗೆ ಇದ್ದ ಶಮೀವುಲ್ಲಾನೇ ಎನ್ಐಎ ಟಾರ್ಗೆಟ್ ಅಂತ. ಸಿಂಗಲ್ ಬಿಎಚ್ಕೆ ಮನೆಯಲ್ಲಿ ಶಮೀವುಲ್ಲಾ ಜೊತೆಗೆ ಅಲ್ತಾಫ್, ಮಿಸ್ಬಾ ಹಾಗೂ ಮುನಿರುದ್ದೀನ್ ವಾಸ ಇದ್ರು. ಇದೇ ಮನೆಯಿಂದ ಎನ್ಐಎ ಅಧಿಕಾರಿಗಳು ಬರೋಬ್ಬರಿ 7 kg ತೂಕದ ಸೋಡಿಯಂ ನೈಟ್ರೇಟ್ ಸೀಸ್ ಮಾಡಿದ್ದಾರೆ. ಅಂದಹಾಗೆ ಈ ಸೋಡಿಯಂ ನೈಟ್ರೇಟ್ ಸ್ಫೋಟಕ ವಸ್ತುಗಳನ್ನ ತಯಾರು ಮಾಡೋಕೆ ಬಳಸ್ತಾರೆ. ಶಮೀವುಲ್ಲಾ LLB ಮಾಡಿದ್ರೆ ಅಲ್ತಾಫ್ ಪೀಣ್ಯಾದ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಮುನಿರುದ್ದೀನ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದು, ಮಿಸ್ಬಾ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದು. ಎನ್ಐಎ 4ರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದೆ. ಮುಂಜಾನೆಯಿಂದಲೇ ಬಳ್ಳಾರಿಯಲ್ಲಿ ಕಾರ್ಯಾಚರಣೆ ನಡೆಸಿದ 9 ಎನ್ಐಎ ತಂಡಗಳು ನಿಷೇಧಿತ ಪಿಎಫ್ಐನ 7 ಮಂದಿಯ ಮನೆಗಳ ಮೇಲೆ ದಾಳಿ ನಡೆಸಲಾಗಿದೆ. ಬಳ್ಳಾರಿಯ ಮಾಜಿ ಪಿಎಫ್ಐ ಪ್ರಧಾನ ಕಾರ್ಯದರ್ಶಿ ಸುಲೇಮಾನ್ ಮನೆ, ಸೂಫಿಯಾನ್ ಆಗಿ ಕನ್ವರ್ಟ್ ಆಗಿದ್ದ ನಿಖಿಲ್, ಅಜಾಜ್ ಅಹಮದ್, ಸುಲೇಮಾನ್, ತಬ್ರೀಸ್, ಮುಜಾಮಿಲ್ ಅನ್ನೋರ ಮನೆ ಮೇಲೆ ದಾಳಿ ನಡೆಸಿ 7 ಮಂದಿಯನ್ನು ವಶಕ್ಕೆ ಪಡೆಯಲಾಗಿದೆ. ಸುಲೇಮಾನ್ ಈ ಹಿಂದೆ ಪಿಎಫ್ಐನ ಜನರಲ್ ಸೆಕ್ರೆಟರಿ ಆಗಿದ್ದ ಬಗ್ಗೆ ತನಿಖೆಯಲ್ಲಿ ಗೊತ್ತಾಗಿದೆ. ಅಫ್ಘಾನಿಸ್ತಾನಕ್ಕೆ ಹೋಗಿ ಕಾನೂನುಬಾಹಿರ ಚಟುವಟಿಕೆಗಳನ್ನು ಮಾಡೋಕೆ ಯೋಜನೆ ರೂಪಿಸಿರುವುದು ಕೂಡ ತನಿಖೆಯಲ್ಲಿ ಗೊತ್ತಾಗಿದೆ. ಶಮೀವುಲ್ಲಾ, ಎಜಾಜ್ ಅಹಮದ್, ಸುಲೇಮಾನ್, ಮಾಜಿ ಪಿಎಫ್ಐ ಪ್ರಧಾನ ಕಾರ್ಯದರ್ಶಿ ತಬ್ರೀಸ್, ನಿಖಿಲ್ ಅಲಿಯಾಸ್ ಸೂಫಿಯಾನ್, ಮುಜಾಮಿಲ್ನ ಬಂಧಿಸಲಾಗಿದ್ದು, ಇನ್ನೂ ಕೆಲವರನ್ನ ವಶಕ್ಕೆ ಪಡೆದು ಸೋಡಿಯಂ ನೈಟ್ರೇಟ್ ಮೂಲದ ಬಗ್ಗೆ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಹೈದರಾಬಾದ್ನಲ್ಲಿ ದಾಖಲಾಗಿದ್ದಂತಹ ಎಫ್ಐಆರ್ ಸಂಬಂಧ ಆ ಹೈದರಾಬಾದ್ನಲ್ಲಿ ಆರೋಪಿಗಳು ಯಾರಿದ್ರು ಅವರ ಸಂಪರ್ಕದಲ್ಲಿ ಇವರೆಲ್ಲರೂ ಕೂಡ ಇದ್ರು. ಸದ್ಯ ಪ್ರಕರಣ ಸಂಬಂಧ ಈಗಾಗಲೇ 7 ಮಂದಿಯನ್ನು ಅರೆಸ್ಟ್ ಮಾಡಿ ಕೆಲವರನ್ನ ವಶಕ್ಕೆ ಪಡೆಯಲಾಗಿದೆ. ಮತ್ತೆ ಈ ಮನೆಯಲ್ಲಿ ಸಿಕ್ಕಂತಹ 7 kg ಸೋಡಿಯಂ ನೈಟ್ರೇಟ್ ಏನಿದೆ ಅದರ ಮೂಲವನ್ನ ಇದೀಗ ಎನ್ಐಎ ಅಧಿಕಾರಿಗಳು ಹುಡುಕಾಟವನ್ನ ನಡೆಸ್ತಿದ್ದಾರೆ. ಎಲ್ಲಿಂದ ತರಿಸಿದ್ರು, ಇದೀಗ ಇವರೆಲ್ಲರನ್ನ ಕೂಡ ವಿಚಾರಣೆಗೆ ಒಳಪಡಿಸ್ತಿರೋದು. ಕ್ಯಾಮರಾ ಪರ್ಸನ್ ರವಿ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.